ದೂರದ ಊರಿಂದ ಹಮ್ಮೀರ ಬಂದ ಜರ್ದಾರಿ ಸೀರೆ ತಂದ. ಇಲ್ಲಿ ಜರ್ದಾರಿ ಸೀರೆ ಬಂದಿರೋದು MPV7 ಆ್ಯಂಡ್ ತಂದಿರೋ ಹಮ್ಮೀರ ಯಾರು ಗೊತ್ತಾ? ವಿನ್ಫಾಸ್ಟ್ ಅವರು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಾರ್ಟೆಕ್ ಕನ್ನಡ. ನನ್ನ ಹೆಸರು ಕೀರ್ತಿ ಅಂತ. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ನಾವಿವತ್ತು ಡೆಲ್ಲಿಗೆ ಬಂದಿದ್ದೀವಿ. ಏನಕ್ಕೆ ಅಂದರೆ ವಿನ್ಫಾಸ್ಟ್ ಅವರು ಈ VF MPV7 ಗಾಡಿನ ಲಾಂಚ್ ಮಾಡಿದ್ದಾರೆ. ಪ್ರಾಪರ್ ಒಂದು ಫ್ಯಾಮಿಲಿ ಎಲೆಕ್ಟ್ರಿಕ್ ಕಾರ್. ಹೌದು ಅಲ್ವೋ ಅಂತ ವಿಡಿಯೋ ನೋಡ್ಬಿಟ್ಟು ನೀವೇ ಕಮೆಂಟ್ ಮಾಡಿ. ನಾನು ಹೇಳಲ್ಲ ಆ ಮಾತನ್ನ, ಯಾಕೆಂದರೆ ಈ ಗಾಡೀಲಿ ಏನೆಲ್ಲ ಕೊಟ್ಟಿದ್ದಾರೆ, ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಾನು ತಿಳಿಸ್ತೀನಿ. ಅದಾದಮೇಲೆ ನೀವೇ ಹೇಳ್ತೀರಾ. ಸೊ ಸ್ಟಾರ್ಟ್ ಮಾಡುವ. ಸೊ ರೀಸೆಂಟಾಗಿ ಸ್ವಲ್ಪ ತಿಂಗಳುಗಳ ಹಿಂದೆ ರಿವ್ಯೂ ಮಾಡಿದ್ದೆ VF6 ಮತ್ತು VF7. ಈಗ ಒಂದು 7 ಸೀಟರ್ ಎಲೆಕ್ಟ್ರಿಕ್ ಗಾಡಿ ಕೂಡ ತೊಗೊಂಬಂದಿದ್ದಾರೆ, VF MPV7 ಅಂತ. ಸೊ ಗಾಡಿ ಲೆಂತ್ ಅಂತೂ ಭಯಂಕರವಾಗಿ ಚೆನ್ನಾಗಿದೆ, ಒಳಗೆ ಸ್ಪೇಸ್ ಚೆನ್ನಾಗಿದೆ. ಸೊ ಈಗ ಫ್ರಂಟಿಂದ ಹೇಳ್ಕೊಂಡು ಹೋಗ್ತೀನಿ ಏನೆಲ್ಲ ಕೊಟ್ಟಿದ್ದಾರೆ ಅಂತ, ಎಕ್ಸ್ಟೀರಿಯರ್ ಇಂಟೀರಿಯರ್. ಮೊದಲನೇದಾಗಿ ಫ್ರಂಟಲ್ಲಿ ನೋಡೋದಾದರೆ ಏನು VF6 ಮತ್ತು VF7 ನೋಡಿದ್ರಿ ಅದೇ ಥರ DRL ಸಿಗುತ್ತೆ ವಿ ಶೇಪ್ನಲ್ಲಿ. ಆ್ಯಂಡ್ ಇಲ್ಲಿರುವಂಥ DRL ಟರ್ನ್ ಇಂಡಿಕೇಟರ್ ಆಗಿ ಕೂಡ ವರ್ಕ್ ಆಗುತ್ತೆ. ಆ್ಯಂಡ್ ಸೆಂಟರ್ನಲ್ಲಿ ವಿನ್ಫಾಸ್ಟ್ ಲೋಗೋ ಇದೆ. ಫ್ರಂಟಲ್ಲಿ ಕ್ಯಾಮ್ರಾ ಬರೋಲ್ಲ, ಏನಕ್ಕೆ ಅಂದರೆ ಈ ಗಾಡಿನಲ್ಲಿ 360 ಡಿಗ್ರಿ ಕ್ಯಾಮ್ರಾ ಇಲ್ಲ. ಆ್ಯಂಡ್ ಇಲ್ಲಿ ಆಟೋಮೆಟಿಕ್ ಹೆಡ್ಲ್ಯಾಂಪ್ಸ್ ಬರುತ್ತೆ, LED ಹೆಡ್ಲ್ಯಾಂಪ್ಸ್. ಕಂಪ್ಲೀಟ್ ಈ ಗಾಡಿನಲ್ಲಿರೋ ಎಲ್ಲ ಲೈಟ್ಸೂ LED ಬರುತ್ತೆ. ಸೊ ಇಷ್ಟು ಫ್ರಂಟ್ ಫೇಶಿ ಆದರೆ ಬಾಟಮಲ್ಲಿ ನೋಡಿ ಗ್ರಿಲ್ ಸಿಗುತ್ತೆ ಆ್ಯಂಡ್ ಫುಲ್ ಬಾಡಿ ಕ್ಲಾಡಿಂಗ್ ಸಿಗುತ್ತೆ. ಫ್ರಂಟಲ್ಲಿ ಸ್ಟಾರ್ಟ್ ಆದರೆ ಕಂಪ್ಲೀಟ್ ಹಿಂದೆವರೆಗೂ ಫುಲ್ ಬಾಡಿ ಕ್ಲಾಡಿಂಗ್ ಕೊಟ್ಟಿದ್ದಾರೆ. 19 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಆಲ್ ವೀಲ್ ಡಿಸ್ಕ್ ಬ್ರೇಕ್ ಕೊಟ್ಟಿದ್ದಾರೆ. 235/50 R19 ಈ ಟೈರ್ನ ಸೈಜ್. ಆ್ಯಂಡ್ ಬ್ಲ್ಯಾಕ್ ಕಲರ್ನಲ್ಲಿದೆ ಅಲಾಯ್ ವೀಲ್ಸು. ಆಟೋ ಫೋಲ್ಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVMs ಬರುತ್ತೆ. ಬಾಡಿ ಕಲರ್ ಕೊಟ್ಟಿದ್ದಾರೆ. ಇಲ್ಲಿ ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಬರುತ್ತೆ. ಜೊತೆಗೆ ಇಲ್ಲಿ ಟರ್ನ್ ಇಂಡಿಕೇಟರ್ಸ್ ಇಂಟಿಗ್ರೇಟ್ ಆಗಿದೆ. ಇನ್ನು ಈ ಗಾಡಿನಲ್ಲಿ ರೂಫ್ ರೈಲ್ಸ್ ಬರಲ್ಲ, ಸನ್ ರೂಫ್ ಕೂಡ ಕೊಟ್ಟಿಲ್ಲ. ಬಾಡಿ ಕಲರ್ ಡೋರ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ರಿಕ್ವೆಸ್ಟ್ ಸೆನ್ಸರ್ ಇದೆ ಇದರಲ್ಲಿ. ಆ್ಯಂಡ್ ಪ್ಯಾಸಿವ್ ಎಂಟ್ರಿ ಇದೆ. ಆ್ಯಂಡ್ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಪುಷ್ ಸ್ಟಾರ್ಟ್ ಬಟನ್ನೂ ಇಲ್ಲ, ಅದನ್ನು ಒಳಗೆ ಹೋದ್ಮೇಲೆ ತೋರಿಸ್ತೀನಿ. ಇನ್ನು ಈ ಗಾಡಿಯ ವೀಲ್ ಬೇಸ್ 2.840 ಅಂದರೆ 2840 mm ಇದೆ. ಸೊ ಹಾಗಾಗಿ ಇದರೊಳಗೆ ಕಂಫರ್ಟ್ ಅಂತೂ ಸಕ್ಕದಾಗಿರುತ್ತೆ. ಸೀಟ್ ನನಗೆ ತುಂಬ ಇಷ್ಟ ಆಯಿತು. ಈ ಗಾಡೀಲಿ ಏನು ಇಷ್ಟ ಆಯಿತೋ ಇಲ್ಲೋ ಗೊತ್ತಿಲ್ಲ, ಕೂತ್ಕೊಂತಿದ್ದಂಗೆ ಮಾತ್ರ ಎಷ್ಟು ದೂರ ಆದ್ರೂ ಆರಾಮಾಗಿ ಈ ಗಾಡೀಲಿ ಕೂತ್ಕೊಂಡು ಟ್ರಾವೆಲ್ ಮಾಡ್ಬೋದು ಅನ್ನೋ ಫೀಲ್ ಅಂತೂ ಬಂತು. ಇನ್ನು ಟೈಲ್ ಗೇಟ್ನ ಓಪನ್ ಮಾಡಿದ್ದಾರೆ. 126 ಲೀಟ್ರ್ ಏನೋ ಬೂಟ್ ಸ್ಪೇಸ್ ಬರುತ್ತೆ. ಅದೇ ಥರ್ಡ್ ರೋ ಸೀಟು ಮತ್ತು ಸೆಕೆಂಡ್ ರೋ ಸೀಟೆಲ್ಲ ಫೋಲ್ಡ್ ಮಾಡಿಬಿಟ್ರೆ ಕಂಪ್ಲೀಟ್ ಫ್ಲ್ಯಾಟ್ ಫೋಲ್ಡ್ ಆಗುತ್ತೆ. 1200 ಲೀಟ್ರ್ ಅಂದ್ಕೊಳ್ಳಿ, ಅಷ್ಟು ಬೂಟ್ ಸ್ಪೇಸ್ ಸಿಗುತ್ತೆ. ಸೊ ಇಬ್ಬರೇನಾದರೂ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅಂದರೆ ಆವಾಗ ಇಲ್ಲಿರೋ ಸೀಟ್ಗಳನ್ನೆಲ್ಲ ಫೋಲ್ಡ್ ಮಾಡಿಬಿಟ್ಟು ಒಳ್ಳೆ ಲಗೇಜ್ನ ಕ್ಯಾರಿ ಮಾಡ್ಬೋದು. ಇನ್ನು ರೇರ್ ಪ್ರೊಫೈಲ್ ತೋರ್ಸೋಕ್ಕಿಂತ ಮುಂಚೆ ಬೆನಿಫಿಟ್ಸ್ ಏನೆಲ್ಲ ಬರುತ್ತೆ ಈ ಗಾಡಿನಲ್ಲಿ ಅಂದರೆ, ಈ ಗಾಡಿನಲ್ಲಿ ಬರುವಂಥ ಬ್ಯಾಟ್ರಿ ಕೆಪಾಸಿಟಿ 60.13 kWh. ಅದಕ್ಕೆ 10 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. 10 ವರ್ಷ. ಬೇರೆ ಎಲ್ಲ ಬ್ರ್ಯಾಂಡ್ನವರು 8 ವರ್ಷ ಕೊಡ್ತಾ ಇದ್ದಾರೆ. ಬಟ್ ಈ ಬ್ರ್ಯಾಂಡ್ ಅವರು ವಿನ್ಫಾಸ್ಟ್ ಅವರು 10 ವರ್ಷ ಕೊಡ್ತಾ ಇದ್ದಾರೆ. 5 ವರ್ಷ ಸಸ್ಪೆನ್ಷನ್ಗೆ ವಾರಂಟಿ ಕೊಡ್ತಾ ಇದ್ದಾರೆ. 7 ವರ್ಷ ಪೇಂಟಿಗೆ ವಾರಂಟಿ ಕೊಡ್ತಾ ಇದ್ದಾರೆ. 7 ವರ್ಷ ಕಂಪ್ಲೀಟ್ ವೆಹಿಕಲಿಗೆ ವಾರಂಟಿ ಕೊಡ್ತಾ ಇದ್ದಾರೆ. ಜೊತೆಗೆ 3 ವರ್ಷ ಮೇಂಟೆನೆನ್ಸ್ ಫ್ರೀ ಇರುತ್ತೆ. ಈ ಗಾಡಿ ತೊಗೊಂಡವ್ರಿಗೆ 3 ವರ್ಷ ಮೇಂಟೆನೆನ್ಸ್ಗೆ ದುಡ್ಡು ಖರ್ಚು ಮಾಡೋದೇ ಬೇಕಿಲ್ಲ, ಫ್ರೀ ಮಾಡಿಕೊಡ್ತಾ ಇದ್ದಾರೆ. ಮಾರ್ಚ್ 2029ವರೆಗೂ ಈ ಗಾಡಿ ತೊಗೊಂಡವರು ಫ್ರೀಯಾಗಿ ಚಾರ್ಜ್ ಮಾಡ್ಬೋದು. ಯಾವುದೆಲ್ಲ ಚಾರ್ಜಿಂಗ್ ಸ್ಟೇಷನ್ ಅಂತ ಇನ್ನೂ ಮೆನ್ಷನ್ ಮಾಡಿಲ್ಲ, ಬಟ್ ಫ್ರೀ ಚಾರ್ಜ್ ಮಾಡ್ಬೋದು ಅಂತ ಮಾತ್ರ ಹೇಳಿದ್ದಾರೆ. ಅದನ್ನು ವಿನ್ಫಾಸ್ಟ್ ಅವರು ಅಪ್ಡೇಟ್ ಮಾಡ್ತಿದ್ದಾಗೆ ನಾನು ನಿಮಗೆ ತಿಳಿಸ್ತೀನಿ ಯಾವುದೆಲ್ಲ ಚಾರ್ಜಿಂಗ್ ಸ್ಟೇಷನಲ್ಲಿ ಈ ಗಾಡಿನ ಫ್ರೀಯಾಗಿ ಚಾರ್ಜ್ ಮಾಡ್ಬೋದು ಅಂತ. ಇನ್ನು ರೇರ್ ಪ್ರೊಫೈಲ್ ನೋಡಿ, ನನಗೆ ಒಂದು ಪಾರ್ಟ್ ಕಾಣಿಸಿದ್ದು ಈ ಪಾರ್ಟ್ ಏನಿದೆ ಸ್ವಲ್ಪ ಗ್ಲಾಸ್ಟರ್ ಥರ ಕಾಣಿಸ್ತು. ಆ್ಯಂಡ್ ಟೈಲ್ ಲ್ಯಾಂಪ್ ಡಿಸೈನು ಸ್ವಲ್ಪ ಸಫಾರಿ ಥರ ಕಾಣಿಸ್ತಾ ಇತ್ತು ನನಗೆ. ಇನ್ನು ನೀವೇ ನೋಡಿ, ನಮ್ಮ ಭಾರತದಲ್ಲಿ ಒಂದು ಎಲೆಕ್ಟ್ರಿಕ್ ರೆವಲ್ಯೂಷನ್ ಅಂತ ಏನು ಸ್ಟಾರ್ಟ್ ಆಯಿತು ಅವಾಗಿಂದ ಬೇರೆ ದೇಶದ ಬ್ರ್ಯಾಂಡ್ಗಳೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಒಂದು ಖುಷಿ ವಿಚಾರ. ನೆಕ್ಸ್ಟ್ ಎಲ್ಲ ಕಂಪ್ಲೀಟ್ ಎಲೆಕ್ಟ್ರಿಕೇ ಇರುತ್ತೆ. ನೀವೇನಾದರೂ ಡೀಸೆಲ್ ಪೆಟ್ರೋಲ್ ಗಾಡಿಗಳನ್ನ ಎಂಜಾಯ್ ಮಾಡಬೇಕು ಅಂತಿದ್ರೆ ಈಗ ತೊಗೊಂಡು ಎಂಜಾಯ್ ಮಾಡಿಬಿಡಿ. ಮುಂದಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಎಲೆಕ್ಟ್ರಿಕ್ ಅಂತೂ ಫ್ಯೂಚರ್ ಅಂತ ಹೇಳ್ತಿದ್ರು. ಈಗ ಆಲ್ರೆಡಿ ರೋಡ್ ಮೇಲೆ ತುಂಬ ಎಲೆಕ್ಟ್ರಿಕ್ ಕಾರ್ಗಳನ್ನ ನೋಡ್ತಾ ಇದ್ದೀವಿ. ಇನ್ನು ಟೈಲ್ ಗೇಟ್ ನೋಡಿ, ಇಲ್ಲೂ ಫ್ರಂಟಲ್ಲಿ ಏನು ನೋಡಿದ್ರಿ DRL ಆ ಥರ ಟೈಲ್ ಲ್ಯಾಂಪ್ ಸಿಗುತ್ತೆ. ಎಂಡ್ ಟು ಎಂಡ್ ಕನೆಕ್ಟ್ ಆಗಿದೆ ಸ್ಪ್ಲಿಟ್ ಟೈಪ್ನಲ್ಲಿ. ಸೆಂಟ್ರಲ್ಲಿ ವಿನ್ಫಾಸ್ಟ್ ಲೋಗೋ V, ಜೊತೆಗೆ ಇಲ್ಲಿ ವಿನ್ಫಾಸ್ಟ್ನ ಬ್ಯಾಡ್ಜಿಂಗ್, ಇಲ್ಲಿ VF MP7 ಕಂಪ್ಲೀಟ್ ಗಾಡಿ ನೇಮ್ನ ಮೆನ್ಷನ್ ಮಾಡಿದ್ದಾರೆ. ಇನ್ನು ರೇರ್ ವೈಪರ್, ವಾಷರ್, ಡಿಫಾಗರ್ ಬರುತ್ತೆ. ಹೈಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ. ಇಂಟಿಗ್ರೇಟೆಡ್ ಸ್ಪಾಯ್ಲರ್ ಚಿಕ್ಕದಾಗಿದೆ. ಆ್ಯಂಡ್ ಶಾರ್ಫಿನ್ ಆ್ಯಂಟನಾ ಬರುತ್ತೆ. ಜೊತೆಗೆ ಇಲ್ಲಿ ಒಂದು ಎಕ್ಸ್ಟ್ರಾ ಪಾರ್ಟ್ನ ಇನ್ಸರ್ಟ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಇಲ್ಲಿ ರಿಫ್ಲೆಕ್ಟರ್ಸ್ ಬರುತ್ತೆ. ಬಂಪರ್ ಕಂಪ್ಲೀಟಾಗಿ ಬ್ಲ್ಯಾಕ್ ಕಲರ್ ಇದೆ. ಆ್ಯಂಡ್ ಕ್ಯಾಮ್ರಾ ಎಲ್ಲಿದೆ? ಈ ಜಾಗದಲ್ಲಿದೆ. ರಿವರ್ಸ್ ಕ್ಯಾಮ್ರಾ ಜೊತೆಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಎಲೆಕ್ಟ್ರಿಕ್ ಟೈಲ್ ಗೇಟ್ ಬರೋಲ್ಲ, ನಾರ್ಮಲಾಗಿ ಬಟನ್ ಒತ್ತಿ ನಾವು ಓಪನ್ ಮಾಡಬೇಕು. ಸೊ ಈ ಸೀಟ್ಗಳನ್ನ ಫೋಲ್ಡ್ ಮಾಡಲಿಲ್ಲ ಅಂದರೆ ಥರ್ಡ್ ರೋ ಸೀಟ್ನ 126 ಲೀಟ್ರ್ ಇದೆ ಅಂತ ಹೇಳಿದೆ. ಆ ಸೀಟ್ನೂ ಫೋಲ್ಡ್ ಮಾಡಿದ್ರೆ ಸೆಕೆಂಡ್ ರೋದು 1200+ ಬೂಟ್ ಸ್ಪೇಸ್ ಸಿಗುತ್ತೆ. ಥರ್ಡ್ ರೋನಲ್ಲಿ 50% ಸ್ಪ್ಲಿಟ್ ಇದೆ. ಸೆಕೆಂಡ್ ರೋನಲ್ಲಿ 60-40 ಸ್ಪ್ಲಿಟ್ ಇದೆ. ಥರ್ಡ್ ರೋನಲ್ಲಿ ಕೂರೋಂಥವ್ರಿಗೆ ನೋಡಿ ಕೊಲಾಪ್ಸಬಲ್ ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ. AC ವೆಂಟ್ಸ್ ಇದೆ. ಜೊತೆಗೆ ಇಲ್ಲೇನಿದೆ AC ಕಂಟ್ರೋಲ್ಸ್ ಕೊಟ್ಟಿದ್ದಾರೆ ಈ ಜಾಗದಲ್ಲಿ ನೋಡಿ. ಸೊ ಆನ್ ಆಫ್ ಮಾಡ್ಬೋದು AC ಇಲ್ಲಿಂದನೇ. ಜೊತೆಗೆ ಕಪ್ ಹೋಲ್ಡರ್ಸ್ ಇದೆ. ಎರಡೂ ಸೈಡ್ನಲ್ಲಿ ಬರುತ್ತೆ ಕಪ್ ಹೋಲ್ಡರ್ಸು. ನಾವು ಬೂಟಿಗೆ ಬೇಕಾಗಿರೋ ಥರ ಒಂದು LED ಲ್ಯಾಂಪ್ ಇದೆ. ಆ್ಯಂಡ್ ಸ್ಪೇರ್ ವೀಲಿಗೆ ಬೇಕಿರೋ ಟೂಲ್ಸ್ ಇದೆ. ಫಂಕ್ಷನ್ ರಿಪೇರ್ ಕಿಟ್ಟೇ ಕೊಟ್ಟಿದ್ದಾರೆ. ಸ್ಪೇರ್ ವೀಲ್ ಈ ಗಾಡಿನಲ್ಲಿ ಬರಲ್ಲ, ಬಂದಿದ್ರೂ ಇದರಲ್ಲಿ ಜಾಗ ಇಲ್ಲ. ಈಗ ಥರ್ಡ್ ರೋ ಸೀಟಿಗೆ ಹೋಗೋಣ. ಅದಕ್ಕಿಂತ ಮುಂಚೆ ಡೋರ್ ಅಂತೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ.
ಓಪನಿಂಗ್ ಸಾಕು ಅನಿಸುತ್ತೆ ಒಳಗೆ ತಿಳಿಯೋದಕ್ಕೆ. ಆ್ಯಂಡ್ ಇಲ್ಲಿ ಸಾಫ್ಟ್ ಟಚ್ ಲೆದರ್ ಯೂಸ್ ಮಾಡಿದ್ದಾರೆ. 1 ಟಚ್ ಡೌನ್ 1 ಟಚ್ ಅಪ್ ವಿಂಡೋ ಬರುತ್ತೆ, ಪವರ್ ವಿಂಡೋ, ಜೊತೆಗೆ ಆ್ಯಂಟಿ ಪಿಂಚ್ ಫೀಚರ್ ಕೂಡ ಇದೆ ನೋಡಿ. ಒಂದ್ಸಲ ಪ್ರೆಸ್ ಮಾಡಿಬಿಟ್ರೆ ಆಟೋಮೆಟಿಕ್ ಡೌನ್ ಆಗುತ್ತೆ, ಮತ್ತೆ ಪ್ರೆಸ್ ಮಾಡಿಬಿಟ್ರೆ ಮೇಲೋಗುತ್ತೆ. ಕೈ ಅಡ್ಡ ಇಟ್ಟರೆ ಹಬ್ಬ ಹಿಚಕ್ತು ಸೌಂಡ್ ಮಾಡ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಇನ್ನೊಂದು ಡೋರ್ ಹ್ಯಾಂಡಲ್ಗಳು ನೋಡಿರ್ತೀರ, ಲ್ಯಾಚು ಓಪನ್ ಮಾಡೋಕ್ಕೆ ಎಳಿತೀವಲ್ವ ಇಲ್ಲಿ, ಅದನ್ನು ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ನೋಡಿ. ಮೇಲಕ್ಕೆ ಎತ್ತಬೇಕು ಇದನ್ನು, ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಸ್ಪೀಕರ್ ಬರುತ್ತೆ, ಡಿಫ್ರೆಂಟ್ ಡಿಸೈನ್ ಕಾಣಿಸ್ತಾ ಇದೆ. ಡೋರ್ನಲ್ಲಿ ಚೈಲ್ಡ್ ಸೇಫ್ಟಿ ಲಾಕ್ ಎಸ್ ಇದೆ. ಥರ್ಡ್ ರೋಗೆ ಹೋಗಬೇಕು ಅಂದರೆ ಲಿವರ್ ಇದೆ ಇಲ್ಲಿ, ಇದನ್ನು ಪ್ರೆಸ್ ಮಾಡಿ ಅದನ್ನು ಎತ್ಕೊಂಡು ಈ ರೀತಿ ಫೋಲ್ಡ್ ಮಾಡಿದ್ರೆ ಸ್ಪೇಸ್ ಸಿಗುತ್ತೆ, ಸಫಿಷಿಯೆಂಟ್ ಅನಿಸುತ್ತೆ ನನ್ನ ಸೈಜಿಗೆ. ಆ್ಯಂಡ್ ಪ್ರಾಪರ್ ಥರ್ಡ್ ರೋ ಸೀಟ್ ಇದೆ, ಸ್ಪೇಸ್ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ನೋಡೋಣ. ಅಂಡರ್ ಥೈ ಸಪೋರ್ಟ್ ಒಂದು ತುಂಬ ಕಮ್ಮಿ ಇದೆ, ಚಿಕ್ಕ ಮಕ್ಕಳಿಗೆ ಆ್ಯಕ್ಚುಲಿ ಲಿಟ್ರಲಿ ಈ ಸ್ಪೇಸ್ ಓಕೆ, ಬಟ್ ನಮ್ಮ ಸೈಜ್ನವ್ರಿಗಲ್ಲ. ಆ್ಯಂಡ್ ಈ ಸೀಟ್ನ ಕಂಪ್ಲೀಟಾಗಿ ಹಿಂದಕ್ಕೆ ಹಾಕಿದ್ರೆ ಓಕೆ, ನೀರೂ ಇಲ್ಲ, ಬಟ್ ಸ್ಪೇಸ್ ವೈಸ್ ಸಫಿಷಿಯೆಂಟ್. ಎಲ್ಲಾದರೂ ಚಿಕ್ಕ ಪುಟ್ಟ ಟ್ರಾವೆಲಿಗೆ ಈ ಜಾಗ ಓಕೆ ಅಂತ ಅನಿಸುತ್ತೆ. ಇನ್ನು ಸೆಕೆಂಡ್ ರೋನಲ್ಲಿ ಎಷ್ಟಿದೆ ಎಕ್ಸಾಕ್ಟಾಗಿ ಸ್ಪೇಸ್ ನೋಡೋಣ. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಈ ಸೀಟ್ಗಳು ನನಗೆ ತುಂಬ ಇಷ್ಟ ಆಯ್ತು ಅಂತ, ಬಟ್ ಅಂಡರ್ ಥೈ ಸಪೋರ್ಟ್ ಕಂಪ್ಲೀಟಾಗಿ ಸಿಕ್ಕಿದರೆ ಚೆನ್ನಾಗಿರ್ತಿತ್ತು. ಚೆನ್ನಾಗಿದೆ, ಕುಷನಿಂಗ್ ಎಲ್ಲ ಸೂಪರ್ವಾಗಿದೆ. ಅದನ್ನು ಬಿಟ್ಟರೆ ಇದರಲ್ಲಿ ರೇರ್ ವೆಂಟಿಲೇಷನ್ನು ಆ ಥರ ಏನು ಫೀಚರ್ಗಳು ನಿಮ್ಗೆ ಸಿಗೋಲ್ಲ. ಆ್ಯಂಡ್ ಇಲ್ಲಿ ಕೊಟ್ಟಿರೋದು ನೀವು ರಿಕ್ಲೈನ್ ಆಗೆಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ಫ್ರಂಟ್ ಆ್ಯಂಡ್ ಬ್ಯಾಕ್ ಮೂವ್ ಮಾಡ್ಬೋದಾ? ಎಸ್, ಫ್ರಂಟಿಗೆ ಮೂವ್ ಮಾಡ್ಬೋದು, ನೀ ರೂಮ್ ಸಿಗೋಲ್ಲ. ಹಿಂದಕ್ಕೆ ಮೂವ್ ಮಾಡಿದ್ರೆ ಇಷ್ಟು ನೀ ರೂಮ್ ಸಿಗುತ್ತೆ. ಈಗ ಮುಂದೆ ನಮ್ಮ ರಾಲ್ವಿನ್ ಅವ್ರು ಕೂತಿದ್ದಾರೆ, ಅವ್ರ ಸೈಜಿಗೆ ಮೇ ಬಿ ಡ್ರೈವರ್ ಸೀಟ್ ಅಡ್ಜಸ್ಟ್ ಮಾಡಿದ್ದಾರೆ ಅನ್ಕೋತೀನಿ. ನಿಮ್ಮ ಹೈಟಿಗೆ ಅಡ್ಜಸ್ಟ್ ಮಾಡಿ ಇದನ್ನು. ಒಂದು ನಿಮಿಷ. ಓಕೆ, ನನ್ನ ಹೈಟಿಗೆ ಕರೆಕ್ಟಾಗಿ ಅಡ್ಜಸ್ಟ್. ರಾಲ್ವಿನ್ ಅವರು ಅವ್ರ ಹೈಟಿಗೆ ಸೆಟ್ ಮಾಡಿದ್ದಾರೆ. ನಿಮ್ಮ ಹೈಟ್ ಏನು? 5'3". ಓಕೆ, ಅವರು 5'4" ಇದ್ದಾರಂತೆ. ಒಂದಿನ ಜಾಸ್ತಿ ಮಾಡೋದನ್ನ ನಾನು 5'6" ಇದ್ದೀನಿ. ಸೊ ನಾವಿಬ್ಬರೆಲ್ಲಾದರೂ ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಸ್ಪೇಸ್ ಸಿಗುತ್ತೆ, ಆರಾಮಾಗಿ ಕುತ್ಕೋಬೋದು. ಬಟ್ ಒಂದು ಬೇಜಾರು, ಅಂಡರ್ ಥೈ ಸಪೋರ್ಟ್ ಇಲ್ಲ. ಇನ್ನು ಹಿಂದೆ ಕೂರುವಂಥವ್ರಿಗೆ ಒಂದು A ಟೈಪ್ ಪೋರ್ಟ್ ಇದೆ, C ಟೈಪ್ ಪೋರ್ಟ್ ಇದೆ ಇಲ್ಲಿ, ಜೊತೆಗೆ AC ವೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಪಾಕೆಟ್ಸ್ ಕೂಡ ಇದೆ ಫ್ರಂಟ್ ಸೀಟ್ನಲ್ಲಿ. ಆ್ಯಂಡ್ ಇಲ್ಲಿ ರಿಟ್ರಾಕ್ಟಬಲ್ ಗ್ರ್ಯಾಬ್ ಹ್ಯಾಂಡಲ್, ಜೊತೆಗೆ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ. ಇನ್ನು ಡ್ರೈವರ್ ಸೀಟಿಗೆ ಹೋಗೋಣ ಅಂದರೆ ರಾಲ್ವಿನ್ ಅವ್ರು ಕೂತಿದ್ದಾರೆ, ಅವ್ರು ಇಳಿಯೋ ತನಕ ನಾವು ಹೋಗಂಗಿಲ್ಲ. ಸೊ ಇಲ್ಲಿ ಚಾರ್ಜಿಂಗ್ ಲಿಡ್ ಇದೆ ರೈಟ್ ಸೈಡ್ನಲ್ಲಿ ನೋಡಿ. CCS2 ಪೋರ್ಟ್ ಇದೆ, ಮನೇಲಿ ಚಾರ್ಜ್ ಮಾಡಬೇಕಾದ್ರೆ ಇಲ್ಲಿಂದ ಮಾಡ್ಬೋದು. ಈ ಎರಡನ್ನೂ ಓಪನ್ ಮಾಡಿದ್ರೆ ಹೊರಗಡೆ DC ಚಾರ್ಜರಲ್ಲಿ ಚಾರ್ಜ್ ಮಾಡ್ಬೋದು. ಆ್ಯಂಡ್ ಈ ಗಾಡಿನಲ್ಲಿ ಹೇಳಿದೆ 60.13 kWh ಬ್ಯಾಟ್ರಿ ಪ್ಯಾಕ್ ಬರುತ್ತೆ. 10 to 70% ಚಾರ್ಜ್ ಮಾಡೋದಕ್ಕೆ ಕೇವಲ 30 ಮಿನಿಟ್ಸ್ ತೊಗೊಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಷ್ಟು ಕಿಲೋವ್ಯಾಟ್ ಚಾರ್ಜರ್ನ ಯೂಸ್ ಮಾಡಿದ್ರೆ ಅಂತ ಮೆನ್ಷನ್ ಮಾಡಿಲ್ಲ. ಇನ್ನು ಪವರ್ ಬಂದು 204 PS ಇದೆ, ಟಾರ್ಕ್ ಬಂದು 280 Nm ಸಿಗುತ್ತೆ. ಇನ್ನು ನೀವು ಕೇಳೋದು ರೇಂಜ್ 517 km ಕ್ಲೈಮ್ ಮಾಡ್ತಾ ಇದ್ದಾರೆ. ಬಟ್ ಆನ್ ರೋಡ್ ಕಂಡೀಷನಲ್ಲಿ ಎಷ್ಟು ಬರುತ್ತೆ ಅಂತ ಹೇಳಿಲ್ಲ. ಬಟ್ ಯಾರಾದರೂ ತೊಗೊಂಡ್ಮೇಲೆ ಡ್ರೈವ್ ಮಾಡಿ ಆ್ಯಕ್ಚುಲಾಗಿ ಎಷ್ಟು ಬರ್ತಿದೆ ಅಂತ ಹೇಳಿದ್ರು ನಮಗೆ ಗೊತ್ತಾಗುತ್ತೆ. ಸೊ ಏನಾದರೂ ಅಕಸ್ಮಾತ್ ಡ್ರೈವ್ ಅರೇಂಜ್ ಮಾಡಿದ್ರೆ ಡ್ರೈವ್ ಮಾಡಿ ಕೂಡ ಚೆಕ್ ಮಾಡೋಣ ಎಷ್ಟಿದೆ ರೇಂಜ್ ಅಂತ. ಸೊ ಅದು ಬಿಟ್ಟರೆ ಈಗ ಒಳಗೆ ಹೋಗೋಣ. ನಮ್ಮ ರಾಲ್ವಿನ್ ಅವ್ರದ್ದು ಆಗಿದೆ ಕೆಲಸ. ಇವರು ರಾಲ್ವಿನ್ ಅಂತ ನಮ್ಮ ಬೆಂಗಳೂರವರು, ಸಾರಿ ಉಡುಪಿ ಅವರು, ಇನ್ನೊಬ್ರು ಇದ್ದಾರೆ ಆ ಕಡೆ, ಅವ್ರು ಕಾಣಿಸ್ತಾ ಇಲ್ಲ, ಈ ಕಡೆ ಬಂದರು, ಶ್ರೇಯಾಂಕ್ ಅಂತ. ನೋಡಿರ್ತೀರಾ ನೀವು ನಾರ್ಮಲ್ ಆಗಿ. ಬನ್ನಿ ಈಗ ಒಳಗೆ ಹೋಗೋಣ. ಡ್ರೈವರ್ ಸೀಟ್ ನೋಡಿ, 6-way ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಯಾವುದೇ ಎಲೆಕ್ಟ್ರಾನಿಕ್ ಅಡ್ಜಸ್ಟ್ಮೆಂಟ್ ಇಲ್ಲ ಇದರಲ್ಲಿ. ಇದನ್ನು ಯೂಸ್ ಮಾಡಿ ಹೈಟ್ ಅಡ್ಜಸ್ಟ್ ಮಾಡ್ಬೋದು. ಸೀಟ್ ಡಿಸೈನ್ ಚೆನ್ನಾಗಿದೆ, ಬಾಲ್ಸ್ಟರ್ಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಸ್ಪೆನ್ಷನ್ಗೆ 5 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ ಅಂದರೆ ಸಸ್ಪೆನ್ಷನ್ ಮೇಲೆ ಬಹಳ ಕಾನ್ಫಿಡೆನ್ಸ್ ಇದೆ ವಿನ್ಫಾಸ್ಟ್ ಅವ್ರಿಗೆ ಅಂತ. ಸೊ ರೈಡಿಂಗ್ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಅಂತ ಗೊತ್ತಾಯ್ತು ಇದರಿಂದ. ಬಟ್ ರೈಡ್ ಮಾಡಿದ್ಮೇಲೆ ಹೇಳ್ತೀನಿ ಹೇಗಿದೆ ಅಂತ. ಸೊ ಅವ್ರ ವಾರಂಟಿ ಮೇಲೆ ನಾವು ಹೇಳೋದು ಬೇಡ. ಆ್ಯಂಡ್ ಪೇಂಟ್ಗೆ 7 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ಫೋಕ್ಸ್ ವ್ಯಾಗನ್ ಅವರು, ಸ್ಕೋಡಾದವ್ರು ಕೊಡ್ತಿದ್ರು, ಈಗ ವಿನ್ಫಾಸ್ಟ್ ಅವರು ಕೊಡ್ತಾ ಇದ್ದಾರೆ. ಆ್ಯಂಡ್ ಡೋರ್ ಇಂಟೀರಿಯರ್ ನೋಡೋದಾದರೆ ಆಲ್ ಪವರ್ ವಿಂಡೋ ಕಂಟ್ರೋಲ್ಸ್, ಎಲ್ಲದಕ್ಕೂ ಇಲ್ಯುಮಿನೇಷನ್ ಇದೆ. ಡೋರ್ ಹ್ಯಾಂಡಲ್ ಹಿಂದೆ ತೋರಿಸ್ತಾ ಅಲ್ವಾ ಅದೇ ಥರ ಮೇಲಕ್ಕೆ ಲಿಫ್ಟ್ ಮಾಡೋದು, ಲ್ಯಾಚ್, ಜೊತೆಗೆ ಸ್ಪೀಕರ್ ಪ್ಲೇಸ್ಮೆಂಟ್ ಇದೆ, ಪಾಕೆಟ್ ಇದೆ. ಆ್ಯಂಡ್ ಇನ್ನೊಂದು ವಿಚಾರ, ಈಗ ಬರ್ತಿರೋ ಬ್ರ್ಯಾಂಡ್ಗಳಂತಲ್ಲ, ಈಗ ಬರ್ತಿರೋ ಕಾರ್ಗಳಲ್ಲಿ ಬ್ರ್ಯಾಂಡ್ಗಳು 3 ಸ್ಕ್ರೀನ್ ಕೊಡ್ತಾ ಇದ್ದಾರೆ. ಬಟ್ ವಿನ್ಫಾಸ್ಟಲ್ಲಿ ನೋಡಿ, ಇರೋ ಸ್ಕ್ರೀನ್ ಎಲ್ಲ ಕಿತ್ತಾಕಿ ಒಂದೇ ಒಂದು ಸ್ಕ್ರೀನ್ ಮಾಡಿದ್ದಾರೆ. ನೀವೇನಾದರೂ MID ಯೂನಿಟ್ ಡಾಟಾ ನೋಡಬೇಕಲ್ವಾ, ಡ್ರೈವಿಂಗ್ ಡಾಟಾ, ಅದನ್ನೆಲ್ಲ ನೋಡಬೇಕು ಅಂದರೂ ಇದೇ ಸ್ಕ್ರೀನ್ ಯೂಸ್ ಮಾಡಬೇಕು. ಎನ್ಫರ್ಟೈನ್ಮೆಂಟ್ಗೂ ಇದೇ ಸ್ಕ್ರೀನ್, AC ಯೂನಿಟ್ ಕಂಟ್ರೋಲ್ ಮಾಡಬೇಕು ಅಂದರೂ ಇದೇ ಸ್ಕ್ರೀನ್. 10.1 ಇಂಚ್ ಇದೆ. ಆ್ಯಂಡ್ ಇದನ್ನು ಪ್ರೆಸ್ ಮಾಡಿದ್ರೆ ರಿವರ್ಸ್ ಕ್ಯಾಮ್ರಾ ವ್ಯೂ ಬರುತ್ತೆ, ಕ್ಲಾರಿಟಿ ಓಕೆ. ಹೊರಗಡೆ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟಿದೆ ಕ್ಲಾರಿಟಿ ಅಂತ. ಬಟ್ ಈಗೆಲ್ಲ ಆರ್ಟಿಫಿಷಿಯಲ್ ಲೈಟಲ್ಲಿ ಇದ್ದೀವಿ. ಆ್ಯಂಡ್ ಇಲ್ಲಿಂದ ನಾವು AC ಕಂಟ್ರೋಲ್ಸ್ನ ಆಪ್ರೇಟ್ ಮಾಡ್ಬೋದು. ಆ್ಯಂಡ್ ಸ್ಟೀರಿಂಗ್ ವೀಲ್ ಡಿಸೈನ್ ನೋಡಿ, ಫ್ಲಾಟ್ ಬಾಟಮ್ ಬರುತ್ತೆ, ಲೆದರ್ ರ್ಯಾಪ್ ಇದೆ. ಈ ಸೈಡ್ನಲ್ಲಿ ಕ್ರೂಸ್ ಕಂಟ್ರೋಲ್ನ ಬಟನ್ಸ್ ಕೊಟ್ಟಿದ್ದಾರೆ, ಟೆಲಿಫೋನಿಕ್ ಕಂಟ್ರೋಲ್ಸ್ ಇದೆ. ಲೆಫ್ಟ್ ಸೈಡ್ನಲ್ಲಿ ಈ ಸಿಸ್ಟಮಿಗೆ ರಿಲೇಟ್ ಆಗಿರೋ ಎನ್ಫರ್ಟೈನ್ಮೆಂಟ್ ಸಿಸ್ಟಮ್ ಕಂಟ್ರೋಲ್ಸ್ ಇದೆ. ಆ್ಯಂಡ್ ರೈಟ್ ಸೈಡ್ನಲ್ಲಿ ನೋಡಿದ್ರೆ ಡ್ರೈವ್, ನ್ಯೂಟ್ರಲ್ ಮತ್ತು ರಿವರ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಕಾಲಮ್ ಶಿಫ್ಟರ್ ಕೊಟ್ಟಿದ್ದಾರೆ. ಲೆಫ್ಟ್ ಸೈಡ್ನಲ್ಲಿ ಹೆಡ್ ಲ್ಯಾಂಪ್ನ ಟಾಗಲ್ ಸ್ವಿಚ್ ಇದೆ. ಇನ್ನು ಈ ಸ್ಟಿಯರಿಂಗ್ ವೀಲ್ ಅಡ್ಜಸ್ಟ್ಮೆಂಟ್ ಓಕೆ, ಟಿಲ್ಟ್ ಇದೆ, ಜೊತೆಗೆ ಟೆಲಿಸ್ಕೋಪಿಕ್ ಅದನ್ನು ಕೊಟ್ಟಿದ್ದಾರೆ. ಬಟ್ ಡ್ರೈವ್ ಮಾಡಬೇಕಾದ್ರೆ ಇಲ್ಲೆಲ್ಲ ಪ್ಲೈನ್ ಅನಿಸುತ್ತೆ ನಮಗೆ. ಇಂಡಿಯಾದಲ್ಲಿ ಏನಾಗಿದೆ ಅಂದರೆ ಪ್ರತಿಯೊಂದು ಕಾರ್ನಲ್ಲೂ ಇಲ್ಲಿ MID ಯೂನಿಟ್ ಇರ್ತಿತ್ತಲ್ವಾ, ಬಟ್ ಈಗ ಅದು ಇಲ್ದಿದ್ದಕ್ಕೆ ಏನೋ ಖಾಲಿ ಫೀಲ್ ಕೊಡ್ತಾ ಇದೆ. ಕುಂತಿರೋದಕ್ಕೆ ಓಡಿಸ್ಬೇಕಾದ್ರೆ ಯಾವ ರೀತಿ ಇರುತ್ತೋ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ AC ವೆಂಟ್ಸ್ ಬರುತ್ತೆ ಸೆಂಟ್ರ್ ಕನ್ಸೋಲ್ನಲ್ಲಿ, ಮೆಟೀರಿಯಲ್ ಕ್ವಾಲಿಟಿ ಓಕೆ, ಜೊತೆಗೆ
ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಇದೆ, ವೈರ್ಲೆಸ್ ಚಾರ್ಜರ್ ಇಲ್ಲ, 2 ಕಪ್ ಹೋಲ್ಡರ್ಸ್ ಇದೆ, ಇಲ್ಲೂ ಕೂಡ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟ್ ಇದೆ, ತುಂಬ ದೊಡ್ಡದಾಗಿದೆ. ಇದ್ರ ಕೆಳಗೂ ಕೂಡ ಸ್ಟೋರೇಜ್ ಸ್ಪೇಸ್ ಇದೆ, ಬಾಟಮಲ್ಲೂ ಸ್ಪೇಸ್ ಇದೆ. ಸೊ ಎಲ್ಲಿಂದ ತೋರಿಸೋದು, ಈ ಕಾಲೆತ್ತೀನಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿದೆ ನೋಡಿ, ಸ್ಪೇಸ್ ಒಂದು ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ 12 ವೋಲ್ಟ್ ಪೋರ್ಟ್ ಇದೆ, ಒಂದು ಎ ಟೈಪ್ ಪೋರ್ಟ್, ಒಂದು ಸಿ ಟೈಪ್ ಪೋರ್ಟ್ ಇದೆ. ಇಲ್ಲಿ ಇನ್ನು ಕೋ ಡ್ರೈವರ್ ಸೀಟ್ ಕಡೆ ನೋಡೋದಾದರೆ ಗ್ಲೌ ಬಾಕ್ಸ್ ಬಟನ್ ಇಲ್ಲಿದೆ, ಇಲ್ಲಿ ಓಕೆ ಇಲ್ಲಿದೆ, ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಸ್ಪೇಸ್ ಸಫಿಷಿಯೆಂಟ್ ಆಗಿದೆ. ಆ್ಯಂಡ್ ಕೋ ಡ್ರೈವರ್ ಸೈಡ್ನಲ್ಲಿ ಗ್ರ್ಯಾಬ್ ಹ್ಯಾಂಡಲ್, ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರ್ ಇಲ್ಲ, ಡ್ರೈವರ್ ಸನ್ವೈಸರ್ನಲ್ಲಿ ವ್ಯಾನಿಟಿ ಮಿರರು ಇಲ್ಲ, ಟಿಕೆಟ್ ಹೋಲ್ಡರು ಇಲ್ಲ. ಆ್ಯಂಡ್ ಇಲ್ಲಿ ಬೆಜಲ್ಲೆಸ್ IRVM ಕೊಟ್ಟಿದ್ದಾರೆ, ಇನ್ಸೈಡ್ ರೇರ್ ವ್ಯೂ ಮಿರರ್. ಬೆಜಲ್ಲೆಸ್ ಇದೆ ಅಷ್ಟೇ, ಆಟೋ ಡಿಮ್ಮಿಂಗ್ ಇಲ್ಲ. ಆ್ಯಂಡ್ ಇಲ್ಲಿ ಫ್ರಂಟಲ್ಲಿ ಕ್ಯಾಬಿನ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೊ ಇಷ್ಟು ವಿನ್ಫಾಸ್ಟ್ VF MPV 7 ಇಂಟೀರಿಯರ್ ಬಗ್ಗೆ. ಈಗ ಹೊರಗೆ ಹೋಗೋಣ ಬನ್ನಿ. ಇನ್ನು ಈ ಗಾಡಿಯ ಪ್ರೈಸಿಂಗ್ ಬಂದು 24,49,000 ಎಕ್ಸ್ ಶೋರೂಮ್ ಪ್ರೈಸ್. ಬೇಸಿಕ್ ಪ್ರೈಸ್ ಏನೆಲ್ಲ ವೇರಿಯಂಟ್ಸ್ ಬರುತ್ತೆ ಅದನ್ನು ಮೆನ್ಷನ್ ಮಾಡಿಲ್ಲ, ಮೇ ಬಿ ಒಂದೇ ವೇರಿಯಂಟ್ ಅನ್ಕೋತೀನಿ. ಇದೇನಾದರೂ ಟಾಪ್ ವೇರಿಯಂಟ್ ಆಗಿದ್ರೆ ಅಕಸ್ಮಾತಾಗಿ, ಇದ್ರ ಲೋವರ್ ವೇರಿಯಂಟ್ಸ್ ಇತ್ತು ಅಂದರೆ ಇದರಲ್ಲೆಲ್ಲದನ್ನು ಕಿತ್ತಾಕಿದ್ರೆ ಇನ್ನೇನು ಹೊಡೆಯಲ್ಲ ಕಾರ್ನಲ್ಲಿ, ಜಸ್ಟ್ ಡ್ರೈವ್ ಮಾಡೋಕ್ಕೆ ಸ್ಟೇರಿಂಗ್ ವೀಲು ಸೀಟ್ ಇರುತ್ತೆ ಅಷ್ಟೇ. ಸೊ ಹಂಗಾಗಿ ನನ್ನ ಪ್ರಕಾರ ಇದು ಒಂದೇ ವೇರಿಯಂಟ್ ಅನ್ಕೋತೀನಿ. ಇನ್ನೊಂದೇನಾಗಿದೆ ಅಂದರೆ ನಮ್ಮ ಭಾರತದಲ್ಲಿ ಫೀಚರ್ ಲೋಡೆಡ್ ಕಾರ್ಗಳನ್ನ ನೋಡಿ 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 ಒಂದು ಪ್ರಾಕ್ಟಿಕಲ್ ಡ್ರೈವರ್ ಓರಿಯೆಂಟೆಡ್ ಕಾರ್ನ ನೋಡಿದಾಗ ಇದರಲ್ಲೇನು ಫೀಚರ್ ಇಲ್ಲ ಅಂತ ಅನಿಸ್ಬಿಡುತ್ತೆ. ಸೊ ನೀವು ಫೀಚರ್ ವೈಸಲ್ಲಿ ಆ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡಿದ್ರೆ ಹೌದು ಈ ಗಾಡೀಲಿ ಏನೂ ಇಲ್ಲದೆ ಇರ್ಬೋದು, ಬಟ್ ಏನೆಲ್ಲ ಬೆನಿಫಿಟ್ಸ್ ಕೊಟ್ಟಿದ್ದಾರೆ ನಿಜವಾಗ್ಲೂ ಚೆನ್ನಾಗಿದೆ. ಡ್ರೈವ್ ಮಾಡಿ ನೋಡಬೇಕು ಹೆಂಗಿದೆ ಡ್ರೈವ್ ಮಾಡೋದಕ್ಕೆ ಅಂತ. ಸೊ ಅದನ್ನೆಲ್ಲ ಡ್ರೈವ್ ಇದ್ದಾಗ ನಾನು ನಿಮಗೆ ತಿಳಿಸ್ತೀನಿ. ಇನ್ನು ಸೇಫ್ಟಿ ಬಗ್ಗೆ ಮಾತಾಡೋದಾದರೆ 4 ಏರ್ ಬ್ಯಾಗ್ಸ್ ಬರುತ್ತೆ ಈ ಗಾಡಿನಲ್ಲಿ, ABS ವಿತ್ EBD ಆ್ಯಂಡ್ ರೋಲ್ ಓವರ್ ಮಿಟಿಗೇಷನ್, ಈ ಥರ ಏನೆಲ್ಲ ESP ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಅಂಡರಲ್ಲಿ ಬರುವಂಥ ಫೀಚರ್ಸ್ಗಳೆಲ್ಲ ಈ ಗಾಡೀಲಿ ಲೋಡ್ ಮಾಡಿದ್ದಾರೆ. ಸೊ ಯಾವುದನ್ನು ಮಿಸ್ ಮಾಡಿಲ್ಲ. ಸೊ ಇಷ್ಟು ವಿನ್ಫಾಸ್ಟ್ VF MPV 7 ಬಗ್ಗೆ. ನಿಮ್ಗೇನು ಅನ್ನಿಸ್ತು ಈ ಗಾಡಿ ಬಗ್ಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಆ್ಯಂಡ್ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನಲ್ಲಿ ಕಾರ್ಟೆಕ್ ಕನ್ನಡ ಮತ್ತು ರೈಡ್ ವಿತ್ ಕನ್ನಡತಿ 2 ಪೇಜ್ಗಳಿದೆ, ಅದರಲ್ಲಿ ಕಾರ್ಗಳ ಬಗ್ಗೆ ಬೈಕ್ಗಳ ಬಗ್ಗೆ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್ ಬಾಯ್.